ಜೋಯಿಡಾ ತಾಲೂಕಿನ ನಂದಿಗದ್ದೆಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕ ಜನಾರ್ದನ ಹೆಗಡೆಯವರು 36 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ್ದರು. ಜೋಯಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಸಿರಸಿಯ ಡಯಟ್ ಪ್ರಾಂಶುಪಾಲ ಎನ್ಎಸ್ ಹೆಗಡೆ ಉದ್ಘಾಟಿಸಿ ಮಾತನಾಡಿದರು. ಜನಾರ್ದನ ಹೆಗಡೆ ಇವರು ಅಪರೂಪದ ಶಿಕ್ಷಕರು. ಎಷ್ಟೋ ವಿದ್ಯಾರ್ಥಿಗಳಿಗೆ ದಾರಿದೀಪವಾದ ಇವರು ಜೋಯಿಡಾ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು. ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತನ್ನು ನೀಡಿ ಕನ್ನಡ ಬೆಳೆಸಲು ಶ್ರಮಪಟ್ಟವರು. ಜೋಯಿಡಾ ತಾಲೂಕಿನಲ್ಲಿ ಮರಾಠಿ ಕೊಂಕಣಿ ಭಾಷೆ ಹೆಚ್ಚಿದ್ದರೂ ಯುವ ಜನತೆಗೆ ಕನ್ನಡ ಕಲಿಸಿ ಮಕ್ಕಳಿಗೆ ಶಿಕ್ಷಣ ಬೇಕೇ ಬೇಕು ಎಂದು ತಾಲೂಕಿನ ಉದ್ದಗಲಕ್ಕೆ ತಿರುಗಾಡಿ ಕನ್ನಡದ ಉಳಿವಿಗಾಗಿ ಹೋರಾಡಿದ ಶಿಕ್ಷಕರು ಎಂದರು. ಮುಖ್ಯ ಅತಿಥಿಯಾಗಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಸುಕನ್ಯಾ ದೇಸಾಯಿ ಮಾತನಾಡಿ, ನಮ್ಮ ಊರಿನವರಾದ ಇವರು ಜನಾರ್ದನ ಮಾಸ್ತರ್ ಎಂದೇ ಜನಪ್ರಿಯರಾದರು. ಬಡ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಮಾರ್ಗದರ್ಶನ ನೀಡಿದ ಅವರು ಇಂದು ಸೇವಾ ನಿವೃತ್ತಿ ಹೊಂದುತ್ತಿರುವುದು ಊರಿನವರಿಗೆ ಬೇಸರದ ಸಂಗತಿ ಎಂದರು. ಸಿಆರ್ಪಿ ಭಾಸ್ಕರ್ ಗೌಂಕರ್ ಮಾತನಾಡಿ, ಒಬ್ಬ ಶಿಕ್ಷಕ ಇದ್ದರೆ ಆತ ಅನಕ್ಷರಸ್ಥರನ್ನು ಕೂಡ ಅಕ್ಷರಸ್ಥರನ್ನಾಗಿ ಮಾಡುತ್ತಾನೆ ಎನ್ನುವುದಕ್ಕೆ ಜನಾರ್ದನ ಹೆಗಡೆಯವರೇ ಕಾರಣ. ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ಜವಾಬ್ದಾರಿ ಹೊತ್ತು ಎಲ್ಲಾ ಮಕ್ಕಳು ಶಿಕ್ಷಣ ಕಲಿಯಬೇಕು ಎಂಬುದು ಇವರ ಗುರಿಯಾಗಿತ್ತು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಮಾತನಾಡಿ, ಜನಾರ್ದನ್ ಹೆಗಡೆಯವರು ನನಗೆ ಅಕ್ಷರ ಕಲಿಸಿದ ಗುರುಗಳು. ಅವರ ಮಾರ್ಗದರ್ಶನದಿಂದ ನನಗೆ ರಾಜಕೀಯವಾಗಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲವಾಗಿದೆ. ಹಿಂದೆ ಗುರು ಮುಂದೆ ಗುರಿ ಎಂದಿಗೂ ಇರಬೇಕು ಎಂದರು. ನಂತರ ಊರ ನಾಗರಿಕರು, ಶಾಲಾ ಸಹ ಶಿಕ್ಷಕರು, ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತ್ ಹಾಗೂ ಸ್ನೇಹಿತರ ಬಳಗದಿಂದ ಶಿಕ್ಷಕ ಜನಾರ್ದನ್ ಹೆಗಡೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಭಾವುಕರಾಗಿ ಮಾತನಾಡಿದ ಜನಾರ್ದನ್ ಹೆಗಡೆ, ಗುಂದ ಇದು ನನ್ನದೇ ಊರು. ಇಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಬ್ರಹ್ಮಚಾರಿಯಾದ ನಾನು ಬೀದರ್ದಲ್ಲಿ 8 ವರ್ಷ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅಲ್ಲಿಯ ಜನರಿಗೆ ಸರಿಯಾದ ಕನ್ನಡ ಮಾತನಾಡಲು ಬರುತ್ತಿರಲಿಲ್ಲ. ಕಷ್ಟದ ಜೀವನವಾದರೂ ಇಷ್ಟಪಟ್ಟು ಕೆಲಸ ಮಾಡಿದೆ, ಕನ್ನಡ ಕಲಿಸಿದೆ. ನನ್ನ ಶಾಲೆ ಅಭಿವೃದ್ಧಿಗಾಗಿ ಶ್ರಮ ಪಟ್ಟಿದ್ದೇನೆ, ಮುಂದೆಯೂ ಶ್ರಮ ವಹಿಸುತ್ತೇನೆ. ನನ್ನ ಶಿಷ್ಯಂದಿರು ಒಳ್ಳೆಯ ಹುದ್ದೆಗೆ ಹೋಗಲಿ, ಸಮಾಜದಲ್ಲಿ ಉತ್ತಮವಾಗಿ ಬದುಕಲಿ ಎಂದರು. ನಾನು ಶಿಕ್ಷಕನಾಗಿ ನನ್ನ ಕೆಲಸ ಏನು ಅದನ್ನು ಮಾಡಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಯಾಕೆಂದರೆ ಅದಕ್ಕೆ ನನಗೆ ಪೂರಕವಾಗಿ ಸರ್ಕಾರ ನನಗೆ ಒಂದು ಸಂಬಳವನ್ನು ಕೊಡ್ತಾರೆ. ಆ ಸಂಬಳಕ್ಕೆ ಪ್ರತಿಫಲವಾಗಿ ಅದೊಂದು ನನಗೆ ಆ ಸಂಬಳದ ಒಂದು ಜೀರ್ಣ ಆಗಬೇಕು ಅಂದರೆ ನಾನು ಕರ್ತವ್ಯವನ್ನು ಮಾಡಲೇಬೇಕಾದ್ದು. ಅದನ್ನು ನಾನು ಮಾಡಿದ್ದೇನೆ ಹೊರತು ಅದಕ್ಕಿಂತ ಹೊರತಾದ್ದನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಂತೇಳಿ ನಾನೇ ಮಾಡಿದ್ದೇನೆ ಎಂದರೂ ಸಹ ಅದು ನನ್ನ ಅಹಂಕಾರವಾದಿತ್ತು. ನಂತರ ಶಾಲಾ ಮಕ್ಕಳು ತನ್ನ ನೆಚ್ಚಿನ ಶಿಕ್ಷಕನ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಂದನೆ ಅಭಿನಂದನೆ ಎಂಬ ಹಾಡನ್ನು ಹೇಳಿ ಉಡುಗೊರೆಗಳನ್ನು ನೀಡಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಂದಿಗದ್ದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ದಾಕ್ಷಾಯಿಣಿ ದಾನ್ಸೂರ್, ಸದಸ್ಯರಾದ ದಾವಳೋ ಸಾವ್ಕರ್, ಶೋಭಾ ಎಲ್ಲೇಕರ್, ಶಿಕ್ಷಕ ಸಂಘದ ಅಧ್ಯಕ್ಷ ಯಶವಂತ್ ನಾಯ್ಕ್, ಕಸಾಪ ಜಿಲ್ಲಾ ಸದಸ್ಯೆ ಸೀತಾ ದಾನಗೇರಿ, ಎಸ್ಡಿಎಂಸಿ ಅಧ್ಯಕ್ಷ ಹನುಮಂತ್ ದಾನ್ಸೂರ್, ಉಪಾಧ್ಯಕ್ಷೆ ಅರ್ಚನಾ ಹೆಗಡೆ, ಸಹ ಶಿಕ್ಷಕರಾದ ಭುವನೇಶ್ವರಿ, ಶೋಭಾ ಎಂ ಹನುಮಂತ್, ಬಸವರಾಜ್ ಇತರರು ಉಪಸ್ಥಿತರಿದ್ದರು. ನಂತರ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಕೆನರಾ ಪ್ಲಸ್ ನ್ಯೂಸ್, ಜೋಯಿಡಾ.